ನಮ್ಮ ಜೊತೆ ಮಾಜಿ ಸಚಿವರು ಅಂತ ಆಂಜನೇಯ ಸರ್ ಇದ್ದಾರೆ. ಸರ್, ನಿಮ್ಮ ಕನಸಿದು 10 ವರ್ಷಗಳ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ರಿ. ಇವತ್ತು ನಿಮ್ಮ ಕನಸು ಈಡೇರಿದ ಎಷ್ಟು ಖುಷಿ ಇದೆ ಸರ್? ಈಗ ಬಾಬು ಜಗಜೀವನರಾಮ್ಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಇದೊಂದು ಬಹಳ ಭವ್ಯವಾಗಿ ಬಾಬು ಜಗಜೀವನರಾಮ್ ಹೆಸರಿನಲ್ಲಿ ಭವನ ಮತ್ತು IAS KS ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಳ್ಳೆ ಅತ್ಯಾಧುನಿಕವಾದಂಥ ಕ್ಲಾಸ್ ರೂಮ್ಗಳು ಮಾಡಿದ್ದೀವಿ, ಕಂಪ್ಯೂಟರ್ ಸೆಂಟರ್ ಮಾಡಿದ್ದೀವಿ. ಇದೊಂದು ಭಾಳ ಇಡೀ ರಾಷ್ಟ್ರದಲ್ಲೇ ಗಮನ ಸೆಳೆಯುವಂಥ ಒಂದು ಭವನ ಇದು. ಇಂಥ ಭವನ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲ, ಕರ್ನಾಟಕದಲ್ಲೂ ಕೂಡ ಇಲ್ಲ. ಇಂಥ ಭವನ ಮಾಡುವಾಗ ನಾನು ಮಂತ್ರಿಯಾಗಿದ್ದೆ. ಅದು ಕಡಿಪಾಯಿ ಹಾಕಿದವರು ನಾವು. ಅದು ಪೂರ್ಣವಾದಂಥ ವಿನ್ಯಾಸ, ಕಟ್ಟಡದ ಉಸ್ತುವಾರಿ ಎಲ್ಲ ಆಗಿಂದಾಗೆ ಬಂದು ನಾನು ನೋಡ್ಕೊಳ್ತಿದ್ದೆ. ಇವತ್ತಿದು ಲೋಕಾರ್ಪಣೆ ಆಗಿದೆ. ಅದಕ್ಕೆ ಸಹಸ್ರಾರು ನಮ್ಮ ಬಾಬು ಜಗಜೀವನರಾಮ್ ಅನುಯಾಯಿಗಳು ಬಂದು ಇಲ್ಲಿ ಕಣ್ಣು ತುಂಬಿಸ್ಕೊಂಡಿದ್ದಾರೆ, ಸಾಕ್ಷೀಕರಿಸಿದ್ದಾರೆ. ನನಗಂತೂ ಬಹಳ ಸಂತೋಷ ಆಗಿದೆ. ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರು, ಇವತ್ತು ಮುಖ್ಯಮಂತ್ರಿ ಕೆಲಸ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಹೌದು, ಇಲ್ಲಿ ಮತ್ತೊಂದು 5 ಎಕರೆ ಪ್ರದೇಶದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಸ್ಟಾರ್ ಶೈಲಿಯಲ್ಲಿ ಹಾಸ್ಟೆಲ್ ನಿರ್ಮಾಣ ಆಗಬೇಕು. ಅದಕ್ಕೆ ಹೂ ಅಂತ ಹೇಳಿದ್ದಾರೆ. ಈ ಜಾಗನ ತೆಗೆದುಕೊಳ್ಳೋದ್ರ ಬಗ್ಗೆ ಏನೋ ಕೋರ್ಟ್ನಲ್ಲಿ ಇದೆ ಅಂತ ಹೇಳಿದ್ರು. ಅದು ಕೋರ್ಟ್ನಲ್ಲಿ ತೆರವುಗೊಳಿಸಿ ಅದ್ರ ಪರವಾಗಿಲ್ಲ, ಇದನ್ನು ಮಾಡಬೇಕು ಅಂತಂದೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಅವರ ಸಾಮಾಜಿಕ ನ್ಯಾಯದ ಕಳಕಳಿ, ಮುಖ್ಯಮಂತ್ರಿಗಳ ಇರಬಹುದಾದಂಥ ಬದ್ಧತೆ, ಅವರೇ ಬಂದು ಇವತ್ತು ಉದ್ಘಾಟನೆ ಮಾಡಿರೋದು ನಮ್ಮ ಸೌಭಾಗ್ಯ. ಇದಿಷ್ಟು ಆಂಜನೇಯ ಅವರ ಮಾತು. ಕ್ಯಾಮರಾ ಪರ್ಸನ್ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.